ಇಂಪಾರ್ಟೆಂಟ್ ಈವ್ನಿಂಗ್ ಫಾರ್ ಮೀ ಇನ್ ಮೈ ಲೈಫ್. ಕರೆಕ್ಟ್. ನಾನು ಹೋಗಿ ಕುಣಿದು ಕುಪ್ಪರಿಸಿ ಶುಗರ್ ಕೋಟೆಡ್ ಲೈನ್ಸ್ ಹಾಕಿ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಸರ್. ಐ ವಾಸ್ ಆನೆಸ್ಟ್ ಟು ಇಟ್ ಬಿಕಾಸ್ ಐ ಥಿಂಕ್ ಆಸ್ ಅ ಟೀಮ್ ಲೀಡರ್ ಐ ಹ್ಯಾಡ್ ಟು ಸ್ಟ್ಯಾಂಡ್ ಅಪ್, ವಾಯ್ಸ್ ಔಟ್ ಐ ಡಿಡ್. ಒಂದು ನಿಮಿಷ, ಪೈರಸಿ ಅಂತ ಯೂಸ್ ಮಾಡಿದ್ರೆ ಯಾರಿಗೆ ನೆಮ್ಮದಿ ಸಿಗ್ತಾ ಇತ್ತು? ಕೇಳಿದ್ನಲ್ಲ, ಈಗ ಪೈರಸಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಪೈರಸಿ ಅಂತ ನಾನು ಹೇಳಿಲ್ಲ, ಇಡೀ ಇಂಡಸ್ಟ್ರಿ ಯಾಕೆ ಮಾಡ್ಬೇಕಿತ್ತಲ್ಲ? ಯಾರು ರಿಯಾಕ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ರಿಯಾಕ್ಟ್ ಮಾಡಬೇಕಾಗಿದ್ದು 45 ನಮಗೆ ಹೇಳ್ತಾರೆ ಅಂತ ರಿಯಾಕ್ಟೇ ಮಾಡಿಲ್ಲ. ಉಪ್ಪಿ ಸರ್ ರಿಯಾಕ್ಟ್ ಮಾಡಬೇಕಿತ್ತು, ಯುವ ಸರ್ ರಿಯಾಕ್ಟ್ ಮಾಡಬೇಕು, ರಕ್ಷಿತ್ ಶೆಟ್ಟಿ ರಿಯಾಕ್ಟ್ ಮಾಡಬೇಕಿತ್ತು, ಗೋಲ್ಡನ್ ಸ್ಟಾರ್ ರಿಯಾಕ್ಟ್ ಮಾಡಬೇಕಿತ್ತು, ರಿಷಬ್ ಶೆಟ್ಟಿ ರಿಯಾಕ್ಟ್ ಮಾಡಬೇಕಿತ್ತು. ಯಶ್ ಎಲ್ಲ ಬಿಡಿ, ಯಶ್ ರಿಯಾಕ್ಟ್ ಮಾಡಬೇಕಿತ್ತು. ನನಗೆ ಹೇಳ್ತಾ ಇದ್ದಾರೆ ಇವರು. If you all look closer, are we so immature to see what is happening, what is not happening? ನಾನು ಹೇಳಿದೆ, ನೋಡಿದೆ ಎಲ್ಲಿಂದ ಸೌಂಡ್ ಬರ್ತದೆ. ನಾನು ಯಾರಿಗೂ ಹೇಳಿಲ್ಲ. ಯಾಕೆ ಕೆಲವು ಕಡೆಯಿಂದ ಬಂದ್ಬಿಟ್ಟು ಯಾರ್ಯಾರೋ ಹೀರೋಗಳಿಗೆಲ್ಲ ಬೈದಿದ್ದು, ಯಾರೋ ಹೀರೋಗಳು ರಿಯಾಕ್ಟ್ ಮಾಡಿದ್ರ? ಯಾರು ಮಾಡಿಲ್ಲ. ನಿಮಗೆ ಅಂತ ನೀವು ಯಾಕೆ ಅನ್ಕೋತೀರಿ? ಹಂಗೆ ಅಂದ್ಬಿಟ್ಟಿದ್ರೆ ನಾನು ನೆಮ್ಮದಿ ಆಗ್ತಾ ಇತ್ತು ಅನ್ನೋ ನನ್ನ ಇಷ್ಟ. ನಾನು ಹೇಳಲಿಲ್ಲ. ನೀವು ಕೇಳಿದ್ರೆ ಉತ್ತರನೂ ಕೊಟ್ಟೆ, ಯಾರಿಗೆ ಹೇಳಿದ್ದು ಅಂತ. ನಾನು ಉತ್ತರನೂ ಕೊಟ್ಟೆ, ಎಲ್ಲೂ ಓಡೋಗಿಲ್ಲ, ಕಂಪ್ಲೀಟಾಗಿ ಉತ್ತರ ಕೊಟ್ಟೆ. ಈಗ ನಮಗೆ ಯಾರಾದ್ರೂ ರಿಯಾಕ್ಟ್ ಮಾಡಿದ್ರೆ ಅಥವಾ ಅದಕ್ಕೆ ಯಾರಾದ್ರೂ ರಿಯಾಕ್ಟ್ ಮಾಡಿದ್ರೆ ದಯವಿಟ್ಟು ನೀವು ಅಲ್ಲೋಗಿ ಹೇಳಿ ಇದೇ ಥರ ಯಾರಿಗೆ ಹೇಳಿದ್ದು ಅಂತ. ಯಾಕಂದ್ರೆ ವೇದಿಕೆ ತುಂಬಾ ಜನ ಹತ್ತುತ್ತಾ ಇದ್ದಾರಮ್ಮ. DK ಸರ್ ಹತ್ತುತ್ತಾ ಇದ್ದಾರೆ, ಸಿದ್ದರಾಮಯ್ಯ ಹತ್ತುತ್ತಾ ಇದ್ದಾರೆ, ಅವರು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಆ ಕಡೆ ಶಿವಣ್ಣ, ಉಪೇಂದ್ರ, ರಾಜ್ ಶೆಟ್ಟಿ ಕೂತ್ಕೋತಾ ಇದ್ದಾರೆ ಇಂಟರ್ವ್ಯೂಗೆ. ಈ ಕಡೆ ನೋಡಿದ್ರೆ ನಲ್ಪಾಡು, ನಾನು, ರಾಜಗುಡ್ರು ಬೇರೆ ಮಾತಾಡ್ಬಿಡಿ. ಯಾರಿಗೆ ಹೇಳಿದ್ದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದೀವಿ ನಾವು. ನಾವ್ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ನಮ್ಮ ಸಿನಿಮಾ ಕಾಪಾಡ್ಕೊಡೋದು ನಮ್ಮ ಧರ್ಮ. ಅಹಮ್ಮಲ್ಲಿ ನಾನು ಇವತ್ತುವರೆಗೆ ಬಾಳ್ ಬದುಕಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಐ ಹ್ಯಾವ್ ನಾಟ್ ಲವ್ಡ್ ಎನಿಥಿಂಗ್ ಮೋರ್ ದನ್ ಸಿನಿಮಾ. ಐ ಡೋಂಟ್ ಕೇರ್ ಅಬೌಟ್ ಅದರ್ ಥಿಂಗ್ಸ್ ಆಫ್ ಲೈಫ್. ಐ ಲೀಡ್ ಅ ಸಿಂಪಲ್ ಲೈಫ್. ನನಗೆ ಯಾವತ್ತೂ ನೀವು ಯಾವುದೇ ಒಂದು ದರ್ಶನ್ ಬಗ್ಗೆ ಬಂದು ಕೇಳೋದಾಗ್ಲಿ ಇವತ್ತವರೆಗೆ ಯಾವುದೂ ಕೆಟ್ಟದ್ದು ಮಾತಾಡಿಲ್ಲ ನಾನು. ಮೊನ್ನೆ ಹುಟ್ಟದಬ್ಬ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ನಾನೇ ಒಂದು ಕುದುರೆ ಎಪಿಸೋಡೆಲ್ಲ ಹೇಳಿದವನು. ನಾನು ಯಾಕೆ ಯಾರಿಗಾನ ಕೆಟ್ಟದ್ದು ಬಯಸಲಿ? ನನ್ನ ಸಿನಿಮಾ ಅದ್ರ ಪಾಡಿಗೆ ಇರೋಕ್ಕೆ ಬಿಡ್ಬೋದಲ್ಲ. ಅದು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ತಲುಪಿದೆ, ಅವರಿಂದ ಅಂತೂ ಹೋಗ್ತೀನಿ, ನಾನು ಬಿಡೋಲ್ಲ. ಓಪನ್ ಅಪ್ ಅಂತೂ ಮಾಡ್ದಲ್ಲೇ ಇರೋಕ್ಕಾಗತ್ತಾ? ಈಗ ನಾನು ಯಾರ್ದಾರು ಹಿಡಿದ್ವಿ ಮಾಡಿದ್ವಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ. So I'm not here to create a controversy, I'm not here, but imagine the pain I would have gone through. When you see it in naked eyes, ಏನು ನಡೀತಾ ಇದೆ ಒಂದು ಫುಲ್ ಎವಿಡೆನ್ಸಸ್ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಬಂದಾಗ ಆಗಲ್ವಾ? ಏನು ಮಾಡಿದೆ ನಮ್ಮ ಸಿನಿಮಾ? ಪ್ರತಿ ಟೀಮಲ್ಲೂ 2 ಕ್ರಿಕೆಟ್ ಟೀಮಲ್ಲಿ 11 ಜನ ಇರ್ಬೇಕು ತಾನೆ. ನನ್ನ ಸಿನಿಮಾ ಬರ್ಬೇಕಾದ್ರೆ ಎದುರುಗಡೆ 33 ಜನ ಇರ್ತಾರೆ ಟೀಮು. ನಾವಿರೋದು 11 ಜನ, ಆದರೂ ಫೈಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಅದಕ್ಕೆ ಅಂತಲ್ಲ. ಆ್ಯಂಡ್ ಇನ್ನೊಂದು, ನಿಮಗೆ ಹೆಸರು ತಗೊಂಡಲ್ಲ ಅಂದಮೇಲೆ ಯಾರು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಮಾಡ್ಕೂಡ್ದು. ನಿಮ್ಗೊಂದು ಫೋನ್ ಬಂತು, ಆ ಫೋನ್ ಬಂದ ನಂತರ ನೀವು ರಿಯಾಕ್ಟ್ ಮಾಡಿದ್ದು ಸರ್, ರಾಜಗೌಡ ಹೇಳ್ತಾರೆ. ಸೊ ಆ ಫೋನ್ ಬಗ್ಗೆ ಹಿಂಗಿತ್ತು ಸರ್, ಅದು ಹಿಂಗಾಯ್ತು ಸರ್. ಅವ್ರಿಗೆ ಬಂತಲ್ಲ ಈಗ ಲೋನ್ ಅಪ್ಲೈ ಕಿಯಾ ಅಂತ, ಆಪ್ಕಾ ಫಿಲ್ಮ್ ಟೆನ್ಷನ್ ಮೇ ಹೇ ಅಂತ ಬಂತು ಸರ್. ಮಾತಾಡಿದೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಡೀಟೇಲ್ಸ್ ಬಿಕಾಸ್ ಐ ವಿಲ್ ನಾಟ್ ಗಿವ್ ಎನಿ ಕ್ಲೂ. ಟ್ರಸ್ಟ್ ಮೀ ಸರ್, ನಾನು ಇದನ್ನ ನಿಮಗೆ ಇದು ಮಾಡಕ್ಕೆ ಹೇಳ್ತಲ್ಲ. ಡೋಂಟ್ ಆಸ್ಕ್ ಮಿ ಕ್ವಶನ್ಸ್ ಆನ್ ದಟ್ ಬಿಕಾಸ್ ನಾವೇನು ಮಾಡಕ್ ಕೊಟ್ಟಿದ್ದು ಐ ಕಾಂಟ್ ಟಾಕ್ ಅಬೌಟ್ ಇಟ್. ಟ್ರೈ ಮಾಡ್ತೀನಿ ಸರ್. ಐ ಡೋಂಟ್ ನೋ ವೆದರ್ ಐ ಬಿ ಸಕ್ಸಸ್ಫುಲ್ ಆರ್ ಹೌ ಸಕ್ಸಸ್ಫುಲ್ ಐ ಬಿ. ಬಟ್ ಸಕ್ಸಸ್ ಆದಲ್ಲಿ ಮಾತ್ರ ಒಂದು ದೊಡ್ಡ ಒಂದು ಏನಿದೆ, ಒಂದು ಪೈರಸಿ ಮಾಬ್ ಅಂತ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನಂತೂ ಒಂದು ಅಟ್ಲೀಸ್ಟ್ 80% ಫಿನಿಶ್ ಮಾಡೋಂಥ ಒಂದು ಐಡಿಯಾದಲ್ಲಿದ್ದೀವಿ. ಅದಕ್ಕೆ ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನ ಸರ್ಕಾರದಿಂದ ನಾವು ಹೆಲ್ಪ್ ತಗೊಬೇಕು, ಯಾರ್ಯಾರಿಗೆ ತಗೋಬೇಕು, ಪ್ರತಿಯೊಬ್ಬರು ಹೆಲ್ಪ್ ಕೇಳಿದ್ದೀವಿ, ಪ್ರತಿಯೊಬ್ಬರದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಏನೋ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ, ಬೇರೆ.